ಗ್ಲೌಸ್ ಏನಕ್ಕೆ ಗ್ಲೌಸ್ ಇಲ್ಲೇ 4 ಗಂಟೆ 19 ನಿಮಿಷ 12h56 ತೋರಿಸ್ತಾ ಇದೆ. ಗುರು ಕರ್ನಾಟಕ ಗಾಡಿ ಒಂದಾದ್ರೂ ಕಾಣ್ಸಪ್ಪ ಗುರುವೇ. ಅಲ್ಲ ಇಲ್ಲಿ ಬರೋದೇ ಒಂದು ಗಾಡಿ ಕಷ್ಟ, ಇದರಲ್ಲಿ ಇವನು ಈಗ ತಾನೇ ಇಲ್ಲೊಂದು 2 ಎಳ್ನೀರು ಕುಡ್ದೆ ಗುರು. ಊಟನೇ ತಿಂದಿಲ್ಲ ಇವತ್ತು ಫುಲ್ಲು. ತಮಿಳ್ನಾಡಲ್ಲಿ ಏನು ಚೆನ್ನಾಗಿಲ್ಲ ಅಂದರೆ ಎಳ್ನೀರು ಚೆನ್ನಾಗಿರುತ್ತೆ. ಯಾರನ್ನಾದರೂ ಕೇಳಿ ಎಳ್ನೀರು ಚೆನ್ನಾಗಿಲ್ಲ ಅಂತ ಒಬ್ಬರಾದ್ರು ಹೇಳ್ತಾರೆ ನೋಡೋಣ. ಅದು ಗ್ಲೌಸ್ ಬಿಟ್ಟು ಬಂದಿದ್ದೇನಲ್ಲೇ. ಗ್ಲೌಸ್ ಏನಕ್ಕೆ ಗ್ಲೌಸ್ ಇಲ್ಲೇ ಹ್ಯಾಂಡ್ ಗ್ಲೌಸ್ ಇರ್ಕ ಎಲ್ಲೋಯ್ತು ಬರೋದು. ಎಲ್ಲ ನಾರು ಆಯ್ತಾ ಗಾಡಿಗೆ ಗುರು. ಆಗಲಿ ಇತ್ತು ಗುರು. ಇನ್ನು 623 ಕಿಲೋಮೀಟರ್ ಇದೆ ನಮ್ಮ ಬೆಂಗಳೂರಿಗೆ. ಬೆಳಗ್ಗೆ 4:15 ತೋರಿಸ್ತಾ ಇದೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಏನೋ ಅಂತ. ಅಜ್ಜಿ ನೆಕ್ಸ್ಟ್ ನಾನು ನಿಲ್ಸೋದೇ ನಾನು 6 ಗಂಟೆ 7 ಗಂಟೆ ಆಗಿ ನಿಲ್ಲಿಸ್ತೀನಿ. ಈಗ ಟೈಮ್ ಬಂದು 3:15 ಆಗಿದೆ. ಇವತ್ತೆಲ್ಲ ಫುಲ್ ಲಿಕ್ವಿಡೇ ಇರೋದು. ಫಸ್ಟು ನಮ್ಮ ಜೊತೆಗೆ ಫ್ಯೂಯಲ್ ಹಾಕ್ಸ್ಬೇಕು ಗುರು, ಇಲ್ಲಾಂದರೆ ಅಷ್ಟೇ. ಅವ್ರು ಎಲ್ಲಿಂದ ಹೋದ್ರೆ ಆಮೇಲೆ ಕೋಪ ಬಂದು ನಾನು ಇದು ಮಾಡೋಕ್ಕಾಗಲ್ಲ, ಅವ್ರನ್ನ ತಳ್ಳೋಕ್ಕಾಗಲ್ಲ ಮುಂದೆಗೆ. ಯಾರಿಗೂ ಮಣಿ ರೇಂಜ್ ಕೊಟ್ಟವ್ರೆ ಇಲ್ಲಿ. ಬಂತು HP ಚೆನ್ನಾಗಿ ಕೊಡುತ್ತೆ ಗುರು ಮೈಲೇಜು. ನೈಟ್ ಹಾಕ್ಸಿದ್ನಲ್ಲ ನಾನು ಇವತ್ತು ನೋಡ್ದಲ್ಲ. ಫುಲ್ ಟ್ಯಾಂಕ್. I didn't wanna see you when you came home, 'cause you always try to hurt me and that's so. ಅಯ್ಯೋ ಯಾವನ್ ಗುರು ಅವನು. 1200 ಆಯಿತು, ನೈಟು 1100 ಆಯಿತು. ಅದಕ್ಕೆ ಮುಂಚೆ 1100 ಆಗಿತ್ತು.
ಟೋಟಲ್ 3300 400 ಆಗಿದೆ. ಎಷ್ಟ ಕುಡಿತೀಯಲ್ಲೇ ನಿನ್ಲೇ ಅಪ್ಪ. ನೋಡಿ ಆ ಕಡೆ ಇರೋದೆಲ್ಲ ಅದು ಅನಾನಸ್ಗಳು. ಅನಾನಸ ಪೈನಾಪಲ್ ಅಂತಾರಪ್ಪ ಅದನ್ನ. ನನಗೂ ಹೆಸರು ಕನ್ಫ್ಯೂಷನ್ ಆಗ್ತಾಯಿದೆ. ಪೈನಾಪಲ್ ಏನೋ ಮೋಸ್ಟ್ಲಿ. ಈ ಕಡೆ ಎಲ್ಲ ಕೇರಳ ಕಡೆ ಆಲ್ಮೋಸ್ಟ್ ಅವೇ ಬೆಳೀತಾರೆ ಜಾಸ್ತಿನೂ. ಟೈಮ್ ಬಂದೀಗ ಟೈಮು 3:23 ಕಿಲೋಮೀಟರ್ಸ್ ಎಷ್ಟಿದೆ ಗೊತ್ತಾ? 617 ಇದೆ. 4 ಗಂಟೆ 19 ನಿಮಿಷ 12 ಅವರ್ 56 ನಿಮಿಷ ತೋರಿಸ್ತಾ ಇದೆ. 11 ಅವರಲ್ಲಿ ಹೊಡಿತೀನಿ ನೋಡ್ಕೊರು ಇದನ್ನ ಪಕ್ಕ. ಯಾರಿಗೂ ರೀ ಬಸ್ಸವನು ಹಿಂಗೆ ಓಡಿಸ್ತಾನೆ. PY ಪಾಂಡಿಚೇರಿ. ಆ ಕಡೆ ವ್ಯೂ ನೋಡಿ. ಮಾರ್ನಿಂಗ್ ಇದೇ ರೋಡಲ್ಲಿ ಬಂದಿದ್ದು ಕಾಣಿಸಿಲ್ಲ ಅನ್ಕೋತೀನಿ ನಿಮಗೆ ಕರೆಕ್ಟಾಗಿ. ಏನು ಗುರು ಮಾರ್ನಿಂಗ್ ಒಂದು ನರ್ಪಿಳೆ ಇದ್ದಿಲ್ಲ, ಇವಾಗ ತುಂಬ ಹೋಗ್ರಿ ಈ ಕಡೆ. ಕೇರಳ ಅವ್ರ ಸ್ಟೈಲ್ ಗುರು. ಹುಡುಗರೇ ಒಂಥರ ಇರ್ತಾರೆ ಅವರು. ಅವ್ರ ಕಟಿಂಗ್ ನೋಡಿದ್ರೆ ನಗು ಬರುತ್ತೆ ನನಗೆ. ಸೇಮ್ ಮಾರ್ನಿಂಗ್ ಫೋಟೋ ತೆಗೆದಿದ್ದಿಲ್ಲ. ಅಲ್ಲಿಗೆ ಹೋಗ್ಬೋದಾ ಮೇ ಬಿ? ಅದು ಬ್ರಿಡ್ಜ್ ಇರೋದು ಅದಕ್ಕೆ ಅನ್ಕೊಂತೀನಿ ಮೋಸ್ಟ್ಲಿ ಗುರು. ಇವಾಗ ಬ್ರಿಡ್ಜ್ ಅನ್ಕೊಂಡು ಹೋದರೆ ಅಷ್ಟೇ ನಾವು. ಬಸ್ಸನ್ನು ಆ ಕಡೆ ಹೋಗ್ಬಿಟ್ಟೆ. ನೋಡಿ ಗುರು ಗ್ಲೌಸ್ ಹಾಕೊಂಡು ಓಡಿಸಿರೋದಕ್ಕೆ ಕೈ ನೋಡಿ ಯಾವ ಥರ ಕಲರ್ ಇದೆ. ಬಬ್ಬೆ ಬಂದ್ಬಿಟ್ಟಿದೆ ಗ್ಲೌಸ್ ಹಾಕೊಂಡು ಓಡಿಸಿರ ಇರೋದಕ್ಕೆ. ಫಸ್ಟ್ ಹ್ಯಾಂಡಲ್ ಗ್ಲೌಸ್ ಚೇಂಜ್ ಮಾಡಬೇಕು. ಹ್ಯಾಂಡಲ್ ಗ್ಲೌಸ್ ಅಲ್ಲ, ಹ್ಯಾಂಡಲ್ದು ಇದು ಬರುತ್ತಲ್ಲ ಹೊಸದು, ಅದು ಹಾಕ್ಸ್ಬೇಕು. ಇಲ್ಲಾಂದ್ರೆ ಆಗಲ್ಲ ಗುರು. ಬರೀ ಕೈಯಲ್ಲಿ ನೋಡಿ ಓಡಿಸಿದ್ರೆ ಕೈ ಹಿಂಗೆ ಆಗ್ಬಿಟ್ಟಿದೆ. ನಾನು ನೀಟೆಲ್ಲ ಓಡಿಸಿದ್ರೆ ಏನಾಗುತ್ತೆ, ಕೈ ಬಬ್ಬೆ ಎಲ್ಲ ಬಂದ್ಬಿಟ್ಟಿದೆ. ಬಂತಪ್ಪ ನ್ಯಾಷನಲ್ ಹೈವೇ 744. ರಾತ್ರಿ ಹೇಳ್ದಲ್ಲ ನಿನಗೆ. ಏನು ಇಷ್ಟೊಂದು ಕಾರ್ಗಳು ಹೋಗ್ತವೆ ಒಂದೇ ಸತಿ. ಟೂ ಡೇಸಿಂದ ನಿದ್ದೆ ಇಲ್ಲ. ಇವತ್ತು ನೈಟ್ ಏನಾಗುತ್ತೋ ಗೊತ್ತಿಲ್ಲ. ನೋಡ್ಕೊಂಡು ಓಡಿಸ್ಬೇಕು. ಈಗಲೇ ಕಣ್ಣುಗಳು ಉರಿತಾ ಇದೆ. ನಿನ್ನೆ ನೈಟು ಫುಲ್ಲು. ಇವತ್ತು ಏನಾಗಬೇಕು ಕಣ್ಣುಗಳು. ಏನು ಗುರು ಇದು? Wanna see you when you came home, 'cause you always try to hurt me and that's so low. ಒಂದು ಫೋಟೋ ಹಾಕ್ಬೇಕು. ಫೋಟೋ ಹಾಕೋಕೆ ನಿಂತ್ಕೊಂಡ್ರೆ ಇಲ್ಲಿ ಇವತ್ತು
ಬಿಡ್ತಾರೆ ಇವರು. ಆಹಾ ಮುಂದೆ ನೋಡು. ಏನು ಗುರು ಏನು? ಗುರು ಗುದ್ಕೊಂಡು ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಕಾಣಿಸಲ್ವಾ? ಎಲ್ಲಿ ನೋಡಿದರು ಅಯ್ಯಪ್ಪ. ನೋಡಿ ಆ ಕಡೆ ಒಂದು ನದಿ ಇದೆ. ಎಲ್ಲಿ ಗುರು? ಕರ್ನಾಟಕ ಗಾಡಿ ಒಂದಾದ್ರೂ ಕಾಣಿಸಪ್ಪ ಗುರುವೇ. ಕರ್ನಾಟಕ ಗಾಡಿ ಕಾಣಿಸಿದ್ರೆ ಏನೋ ಒಂಥರ ಜೋಶ್ ಗುರು. ಇಲ್ಲಾಂದ್ರೆ ಯಾರು ಗುರು ಯಾವ ದೇಶದಲ್ಲಿ ಬಂದಂಗಿದೆ ನಮಗೆ. ಅದು ಫಾರಿನ್ ಲಂಡನ್ಗೆ ಹೋದಂಗೆ ಇರುತ್ತೆ. ಆ ಕೇಳಿ ನೋಡ್ಬಿಟ್ಟು ನಾನು ಕರ್ನಾಟಕ ಅನ್ಕೋತಾ ಇದ್ದೆ ಅವಾಗಲಿಂದ. ಕಡೆ ರಿವರ್ ನೋಡಿ ಸಖತ್ತಾಗಿದೆ. When I talk to you about it, you're in defense mode. Whoa, oh, 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 oh. How can we work on ourselves when you say no? Whoa, oh, oh, oh. I'll never go on like this, so don't you think you got me up yet? I can't see. ಕಡೆ ಎಲ್ಲ ಫುಲ್ ಅವರೇ ಇರೋದು. ಎಷ್ಟು ಜನ ಇದ್ದಾರೆ ಗುರು. ಆಗ್ಲಿಂದ ಬರ್ತಾನೆ ಇದ್ದಾರೆ ಅಯ್ಯಪ್ಪ. ಥೋತ್ತೆ ಬಾಪು ಹುಡುಗರು. ಯಾವುದು ದೇವಸ್ಥಾನ ಇದು? ಇದೇ ರೋಡ್ ಗುರು. ರಾತ್ರಿ ಹೇಳಿದ್ದಾನು ನೋಡಿ ಹೆಂಗಿದೆ ಒನ್ವೇ. ಅಲ್ಲ ಇಲ್ಲಿ ಬರೋದೇ ಒಂದು ಗಾಡಿ ಕಷ್ಟ. ಇದರಲ್ಲಿ ಇವರು 2 ವೇ ಬಿಟ್ಟಿದ್ದಾರೆ ಅಂತ ನನ್ನ ಮಕ್ಳು ಗುರು ಇವರು. ಇವಾಗ ಜಾಸ್ತಿ ರಶ್ ಇದೆ. ನೈಟು ಅಷ್ಟೊಂದು ಗಾಡಿಗಳಿದ್ದಿಲ್ಲ. ಇಲ್ಲಾಂದರೆ ನೈಟು ಬುಕ್ ಆಗಬೇಕಾಗಿತ್ತು ನಾನು. ನಾನು ಪ್ರೆಸೆಂಟ್ ಇರೋ ತಮಿಳ್ನಾಡು ಕೇರಳ ಆಗೋಯ್ತು ಅನ್ಕೊಂತೀನಿ ಮೋಸ್ಟ್ಲಿ. ನೋಡಿ ಏನಿದೆ ರೋಡ್ ಗೊತ್ತಾ ಇದು? ಚಿಂದಿ ಏನು ಒಂದು ಹಳ್ಳಗಳೇ ಇಲ್ಲ. ಬರೋಕೆ ಆಗಿಲ್ಲ ಅವರು. ಆ ಥರ ಇತ್ತು ರೋಡ್ ಇದು. ನೋಡಿ ಹಳ್ಳಗಳು ಎಲ್ಲಂದ್ರೆ ಹಳ್ಳಿದೆ ಹಳ್ಳಗಳು.
ಅದಕ್ಕೆ ಆದಷ್ಟು ಬೇಗ ಈ ರೋಡ್ ಕ್ರಾಸ್ ಮಾಡಬೇಕು. ಎಲ್ತೂರ್ 3 ವಾಡ ಟೈಮಿಗೆ ಬಂದು 4:39. 4:39. ಇನ್ನೆಷ್ಟು ಕಿಲೋಮೀಟರ್ ಇದೆ ಹೇಳ ಬೆಂಗಳೂರಿಗೆ? 569 ಕಿಲೋಮೀಟರ್ಸ್. ಸೇಲಂವರೆಗೆ ಹೋಗ್ಬಿಟ್ರೆ ಸಾಕು. ಸೇಲಂ ಆರಾಮಾಗಿ ಬೈಪಾಸ್ ಇರುತ್ತೆ. ಮಧುರೈ 152. ಮಧುರೈಗೆ ಹೋದ್ರೂ ಪರವಾಗಿಲ್ಲ. ಇನ್ನೊಂದು ಏನು ಲೀವ್ ಎಕ್ಸ್ಟೆನ್ಷನ್ ಇದ್ದಿದ್ರೆ ನನಗೆ ಆರಾಮಾಗಿ ಮಧುರೈ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಯಾರು ಇವರು? ಈ ಕಡೆ ಹಳ್ಳಿಗಳು ತೋರಿಸ್ತೀನಿ ನೋಡಿ ನಿಮಗೆ. ಏನು ಸಗದಾಗಿರುತ್ತೆ ಅವರು. ಬೆಳಿಗ್ಗೆ 4 ಗಂಟೆಗೆಲ್ಲ ಕೆಲಸ ಶುರು ಮಾಡ್ತಾರೆ ಈ ಕಡೆ ಎಲ್ಲ.